ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿದ್ದಂತಹ ಭಾರತೀಯ ಗಗನಯಾತ್ರಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಮತ್ತು ಉಳಿದ 3 ಗಗನಯಾತ್ರಿಗಳು ಇವತ್ತು ತಮ್ಮ ಮರುಪ್ರಯಾಣವನ್ನು ರಿಟರ್ನ್ ಟಿಕೆಟ್ ಅರ್ತ್ಗೆ ಭೂಮಿಗೆ ಹೊರಟಿದ್ದಾರೆ. ಎಷ್ಟು ಮಜಾ ಇದೆ ಅಲ್ಲ, ಭೂಮಿಗೆ ಬರ್ತಾ ಇದ್ದಾರೆ ಅಂತ. ಆಲ್ ರೈಟ್, ಮುಂದೆ ಒಂದು ದಿನ ಬರುತ್ತೆ, 100 ವರ್ಷಕ್ಕೆ ನಾವೆಲ್ಲ ಇರಲಿಕ್ಕಿಲ್ಲ, ಇದು ಕಾಮನ್ ಆಗುತ್ತೆ. ನಿನ್ನೆ ಹೊರಟಿದ್ದಾರೆ ಮಾರ್ಸಿಂದ. ಮೋಸ್ಟ್ಲಿ ಮೂನ್ನಲ್ಲೇನಾರು ಇಳಿದು ಒಂದು ವಾರ ಏನಾರು ನೋಡ್ಕೊಂಡು ಚೇತರಿಸ್ಕೊಂಡು ಬರ್ತಾರೇನಪ್ಪ ಅರ್ತ್ಗೆ, ಗೊತ್ತಿಲ್ಲ ಅಂತ. ಇಂಟರ್ ಪ್ಲಾನೆಟರಿ ಟ್ರಾವೆಲ್ ಟಾಕ್ ಇರಬಹುದು 100 ವರ್ಷ ಆದಮೇಲೆ, ಗೊತ್ತಿಲ್ಲ ನಮ್ಗೆ ಇವತ್ತಾಗ ಅನ್ನಿಸ್ತಿದೆ ತಮಾಷೆಗೆ. ಆಕ್ಸಿಯಂ 4 ಮಿಷನ್ ಮೂಲಕ ಬಾಹ್ಯಾಕಾಶದ ಎಲ್ಲ ಪ್ರಯೋಗಗಳು ಯಶಸ್ವಿಯಾಗಿದೆ. ಸುಮಾರು 580 ಪೌಂಡ್ ಅಷ್ಟು ಸೈಂಟಿಫಿಕ್ ಮೆಟೀರಿಯಲ್ ಎಲ್ಲ ಅದೇನೇನೋ ಬೇರೆ ಗೇರ್ ಎಲ್ಲ ತೊಗೊಂಡು ವಾಪಸ್ ಬರ್ತಾ ಇದ್ದಾರೆ. ಇಳಿತಿರೋದ ಇಳಿಯೋದು ಮತ್ತು ಆರ್ಬಿಟಲ್ ತಿರುಗಿ 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 ಬರೋದು ಎರಡೂ ಬೇರೆ ಬೇರೆ. ಆಲ್ ರೈಟ್, ವೈಜ್ಞಾನಿಕ ಪ್ರಯೋಗಗಳನ್ನು ಮಾಡಿದ್ದಾರೆ. ನಾಳೆ ಮಧ್ಯಾಹ್ನ ಪೆಸಿಫಿಕ್ ಮಹಾಸಾಗರದ ಕ್ಯಾಲಿಫೋರ್ನಿಯಾದ ಕರಾವಳಿ ಭಾಗದಲ್ಲಿ ಬಂದದು ಕ್ಯಾಪ್ಸುಲ್ಲು ಸಮುದ್ರದಲ್ಲಿ ಇಳಿಯುತ್ತೆ, ಲ್ಯಾಂಡ್ ಆಗುತ್ತೆ. ಆಗ ಅವ್ರು ಹೇಳಿದ್ದಾರೆ ಅಲ್ಲಿದ್ದು ಹೊರಡೋಕ್ಕೆ ಮೊದಲು ಎಲ್ಲವನ್ನು ಹೇಳಿ ಎಲ್ಲ ಆದಮೇಲೆ ಈಗಲೂ 41 ವರ್ಷ ಆಯಿತು ರಾಕೇಶ್ ಶರ್ಮಾ ಬಾಹ್ಯಾಕಾಶಕ್ಕೆ ಹೋಗಿ. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆಲ್ಲ ಅವ್ರು ಹೋಗಿದ್ದಿದ್ದು, ಬರೀ ಬಾಹ್ಯಾಕಾಶಕ್ಕೆ ಹೋಗಿದ್ದರು ಅಷ್ಟೇ ಅವರು. ಆದರೆ ಅವ್ರು ಹೇಳಿದ್ದನ್ನು ಇವತ್ತು ಹೇಳಿದ್ದಾರೆ. 41 ವರ್ಷ ಆದಮೇಲೂ ಈಗಲೂ ಭಾರತ ಸಾರೆ ಜಹಾಂ ಸೆ ಅಚ್ಚಾನೆ ಅಂತ ಹೇಳಿದ್ದಾರೆ. 40 साल पहले कोई भारतीय अंतरिक्ष में गए थे और उन्होंने हमें बताया था कि ऊपर से भारत कैसा दिखता है. और कहीं ना कहीं मुझे लगता है कि हम सब ये जानना चाहते हैं कि आज भारत कैसा दिखता है. मैं आपको बताता हूँ, आज का भारत स्पेस से महत्वाकांक्षी दिखता है. आज का भारत निडर दिखता है. आज का भारत कॉन्फिडेंट दिखता है. आज का भारत गर्व से पूर्ण दिखता है. और इन्हीं सब कारणों की वजह से मैं एक बार फिर से कह सकता हूँ कि आज का भारत अभी भी सारे जहां से अच्छा दिखता है. जल्दी धरती पर मुलाकात करते हैं. धन्यवाद. ಆಲ್ ರೈಟ್, ಗುಡ್ ಕಂಪೈಲ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಎಂಡನ್ನು. 25ನೇ ತಾರೀಕು ಹೋಗಿದ್ದರು ಅಮೆರಿಕಾದ ಮಹಿಳಾ ಗಗನಯಾತ್ರಿ ಪೆಗಿ ವಿಟ್ಸನ್ ನೇತೃತ್ವದಲ್ಲಿ. ಹಾಗೆ ನೋಡಿದ್ರೆ ಶುಭಾಂಶು ಶುಕ್ಲಾ ವಾಸ್ ಪೈಲಟಿಂಗ್ ದಿ ಎಂಟೈರ್ ಇದನ್ನು. ಪೋಲೆಂಡ್ ಗಗನಯಾತ್ರಿ ಇದ್ದರು, 18 ದಿನ ಪ್ರಯೋಗಗಳನ್ನು ಮಾಡಿದ್ದಾರೆ. ಸಂಜೆ ಅಂಡಾಕ್ ಆಗಿದೆ, 4 ದಿನ ತಡವಾಗಿ ಬರ್ತಾ ಇದ್ದಾರೆ ಇನ್ನು ಭೂಮಿಗೆ. ಬಟ್ ದಟ್ಸ್ ಓಕೆ, 22 ಗಂಟೆ ಕಾಲದ ಟ್ರಾವೆಲ್ ಇರುತ್ತೆ ಇದು, ಅಂದರೆ ಪ್ರಯಾಣ, ಸಣ್ಣ ಪ್ರಯಾಣ ಅಲ್ಲ ಇದು. ಹಲವಾರು ಪ್ರಯೋಗಗಳನ್ನು ಚೆನ್ನಾಗೇ ಮಾಡಿದ್ದಾರೆ. ಎಸ್ ಸರ್, ಈಗ ಡಾಕಿಂಗ್ ಅನ್ಡಾಕಿಂಗ್ ಒಂದು ಸವಾಲ್ ಅಂತ ಹೇಳ್ತಾರೆ, ಅದೇ ರೀತಿಯಾಗಿ ಈಗ ವಾಪಸ್ ಬರುವಾಗಲೂ ಕೂಡ ಬೇರೆ ರೀತಿಯ ಸವಾಲುಗಳಿರುತ್ತಾ ಸರ್? 100% ಅಂದರೆ ಎಲ್ಲ ಪ್ರಯಾಣಗಳು ಅಷ್ಟೇ. ಈಗ ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಲ್ಲಿ ಇದ್ದಾಗಲೇ ಅವ್ರು ಸೇಫ್ ಆಗಿದ್ರ ಅನ್ಬೇಕು ನೀವು. ಹೌದಾ? ಹಾಂ, ಎಲ್ಲದರಲ್ಲೂ ಎಲ್ಲ ಲ್ಯಾಂಡಿಂಗು, ಎಲ್ಲ ಟೇಕ್ ಆಫ್ಗಳು, ಪರ್ಟಿಕ್ಯುಲರ್ಲಿ ಬಾಹ್ಯಾಕಾಶದಿಂದ ಬರಬೇಕಾದಾಗ ಅಟ್ಮಾಸ್ಫಿಯರ್ನ ಪ್ರವೇಶ ಮಾಡುತ್ತೆ. ವಿಪರೀತವಾದ ಪ್ರತಿರೋಧದಲ್ಲಿ ಸಾವಿರಾರು ಡಿಗ್ರಿಗಳ ಲೆವೆಲ್ಗೆ ಹೀಟು, ಶಾಖ ಉತ್ಪತ್ತಿಯಾಗುತ್ತೆ. ಬಂಡೆಗಳು, ಮೀಟಿಯರ್ಗಳು, ರೈಟ್ಗಳು ಕರಗಿ ನೀರಾಗುವಷ್ಟು ಶಕ್ತಿ ಇರುತ್ತೆ ಆ ಶಾಖಕ್ಕೆ. ಹಾಗಾಗಿ ಇನ್ಫ್ಯಾಕ್ಟ್ ಅದಿರೋದ್ರಿಂದನೇ ಭೂಮಿ ಬಚಾವಾಗಿದೆ. ಇಲ್ದಿರಲ್ಲಿ ಮೇಲಿಂದ ಬರ್ತಾ ಇದೆ ಎಲ್ಲ ಆಕಾಶಕಾಯಿಗಳು ಭೂಮಿಯೊಳಗೆ ನುಗ್ಗೋದಾಗ್ಬಿಟ್ಟಿದ್ದರೆ ಭೂಮಿ ಇರ್ತಾನೆ ಇರಲಿಲ್ಲ ಇಷ್ಟೊತ್ತಿಗೆ. ಭೂಮಿಯನ್ನು ನಾಶ ಮಾಡಲಿಕ್ಕೆ ಏನೋ 500 ಕಿಲೋಮೀಟ್ರು ಬೈ 500 ಕಿಲೋಮೀಟ್ರಿಂದ ಏನೋ ಒಂದು ಪದಾರ್ಥ ಬೇಕು ಅಂತನೋ, ಕಲ್ಲು ಬೇಕು, ಬಂಡೆ ಬೇಕು, ಬೆಟ್ಟ ಬೇಕು ಅಂತನೋ ಇಲ್ಲ. ಇಟ್ ಕೆನ್ ಬಿ ಅರೌಂಡ್ 25 ಕಿಲೋಮೀಟ್ರು, 20 ಕಿಲೋಮೀಟ್ರು ಬೈ 20 ಕಿಲೋಮೀಟ್ರದ್ದು ಒಂದು ಯಾವ್ದಾರು ಕಲ್ಲು ಸರಿಯಾಗಿರೋದು ಬಂದರೆ ವೆಲಾಸಿಟಿ, ವೇಗ, ಅದು ಯಾವ ವೇಗದಲ್ಲಿ ಇದಾಗತ್ತೆ ಅನ್ನೋದ್ರ ಮೇಲೆ. ಹಾಗಾಗಿ ನಮ್ಮ ಅಟ್ಮಾಸ್ಫಿಯರ್ ಏನು ಮಾಡುತ್ತೆ ಅಂದರೆ ಅದನ್ನು ತಡೆಯುತ್ತೆ. ಆ್ಯಂಡ್ ದೆ ಬರ್ನ್ ಔಟ್, ಎಲ್ಲ ಸುಟ್ಟೋಗತ್ವೆ. ಹಾಗಾಗಿ ಭಾಳ ಭೂಮಿ ಅಂತಲ್ಲ, ಅದನ್ನು ತಡ್ಕೊಂಡು ಇವು ಆಚೆ ಬರಬೇಕು. ಈಗ ಇವರು ಇಟ್ಸ್ ಎ ರಿಸ್ಕಿ ಒನ್, ನಾನು ಅದನ್ನು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಇಲ್ಲಿ ಹೇಳ್ತಿದ್ದಾರೆ ನಿಗದಿಪಡಿಸೋದ ಜಾಗದಲ್ಲಿ ಲ್ಯಾಂಡಿಂಗ್ ಪ್ರಕ್ರಿಯೆ ಆಗಬೇಕು, ನೌಕೆ ಮೇಲೆ ನಿಗಾ ವಹಿಸ್ತಾರೆ, ಕ್ಯಾಪ್ಸುಲ್ದು ವೇಗವನ್ನು ಕಂಟ್ರೋಲ್ ಮಾಡಬೇಕು ಅಂತ. ಆಬ್ವಿಯಸ್ಲಿ ಅದಕ್ಕೆ ಬೇಕಾದಂತಹ ಮಲ್ಟಿಪಲ್ ಪ್ಯಾರಾಶೂಟ್ಸ್ ಇರುತ್ತವೆ, ಜನರಲಿ 3 ಇರುತ್ತೆ ಯಾವುದು ಲೆಕ್ಕಾಚಾರದಲ್ಲಿ. ಅದು ಲ್ಯಾಂಡ್ ಮಾಡತ್ವೆ, ಡೌನ್ ಆಗತ್ತೆ, ಇಳಿಯತ್ತೆ, ಎಲ್ಲ ಆಗತ್ತೆ. ಕ್ಯಾಪ್ಸುಲ್ ಒಳಗಡೆ ಇದ್ದಾಗ ಅದನ್ನು ಕಾಪಾಡ್ತಾರೆ. ಕಲ್ಪನಾ ಚಾವ್ಲಾ ಇದ್ದಂಗೆ ದುರಂತ ಆಗಿಬಿಡ್ಬಾರ್ದು ಅಂತ. ಕಲ್ಪನಾ ಚಾವ್ಲಾ ಅದು ಕ್ಯಾಪ್ಸೂಲ್ ಆಗಿರಲಿಲ್ಲ. ಕಲ್ಪನಾ ಚಾವ್ಲಾದು ವಾಸ್ ಎ ವಿಮಾನ, ಅದು ಅಂದರೆ ಸ್ಪೇಸ್ ಇದದು ಶಟಲ್. ಅದು ಇದು ಕ್ಯಾಪ್ಸೂಲ್, ಅದು ಶಟಲ್. ಅದು
ಓಕೆ. ಅದು ಇಟ್ ಯೂಸ್ ಟು ಲ್ಯಾಂಡ್. ಅದು ಲೈಕ್ ಏರ್ಪೋರ್ಟಲ್ಲಿ ಬಂದು ವಿಮಾನ ಲ್ಯಾಂಡ್ ಆದಂಗೆ ಅದು ಲ್ಯಾಂಡ್ ಆಗ್ತಿತ್ತು ಅದು. ಬಟ್ ಎನಿಯೋ ದ ಸಿಸ್ಟಮ್ ಈಸ್ ಸೇಮ್. ಥರ್ಮಲ್ ಇದರಲ್ಲಿ ಶಾಖವನ್ನು ಪ್ರತಿರೋಧ ಮಾಡುವುದ ಸಿಸ್ಟಮ್ ಸೇಮ್ ಇರಬಹುದು. ಇದಕ್ಕೂ ಇರುತ್ತೆ ಅದಕ್ಕೂ ಇರುತ್ತೆ. ಬಂದು ಲ್ಯಾಂಡ್ ಆಗ್ತಾರೆ, ಸ್ವಲ್ಪ ಹೊತ್ತು ಅವುಗಳನ್ನು ರಿಕವರಿ ಮಾಡ್ಕೋತಾರೆ ಕ್ಯಾಪ್ಸೂಲ್ನ, ಬಟ್ ಓಪನ್ ಮಾಡಲ್ಲ ಫಾರ್ ವೆರೈಟಿ ಆಫ್ ರೀಸನ್ಸು. ಆಮೇಲೆ ವೈದ್ಯಕೀಯ ತಪಾಸಣೆ ಆಗುತ್ತೆ, ಡ್ಯಾಶು. ಅಂದರೆ ಈ ಗುರುತ್ವಾಕರ್ಷಣೆಗೆ ಒಕ್ಕೊಳ್ಳಿಕ್ಕೆ ಒಂದು ವಾರ ಬೇಕಾಗುತ್ತಾ? ಒಂದು 18 ದಿನದಕ್ಕೆ ಒಂದು ವಾರ ಆಗತ್ತೆ ಅಂತ ನಾನು ಅನ್ಕೊಂಡಿಲ್ಲ, ಬಟ್ ಆಗ್ಬೋದು. 4 ದಿನ 6 ದಿನ 5 ದಿನ 3 ದಿನ ಆಗತ್ತೆ. 3 ದಿನ ಅಂತ ಆಗ್ಬೋದು, 8 ದಿನಕ್ಕಾಗತ್ತೆ ಅಂತಲ್ಲ. ಲಾಂಗ್ ಪೀರಿಯಡ್ಸ್, ಈಗ ಸುನೀತಾ ವಿಲಿಯಮ್ಸ್ ದಾದಂಗೆ ಆಗಿಬಿಟ್ರೆ ಮೈಕ್ರೋಗ್ರಾವಿಟಿ ಏನಿರುತ್ತೆ, ಝೀರೋ ಗ್ರಾವಿಟಿ ಇರಲ್ಲ ಅದು. ISS ಅಲ್ಲಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಲ್ಲಿ ಐ ಡೋಂಟ್ ಥಿಂಕ್ ಅದು ಝೀರೋ ಗ್ರಾವಿಟಿ ಅಲ್ಲ, ಅದು ಮೈಕ್ರೋ ಗ್ರಾವಿಟಿ. ಅಂದರೆ ಒಂದು ಸಣ್ಣಕ್ಕಿರುತ್ತೆ, ತುಂಬ ಇರಲಿಕ್ಕಿಲ್ಲ. ಹಾಗಾಗಿ ಬಹು ಸಹಜವಾಗಿ ಅದು ನಮ್ಮ ಮಾಂಸಖಂಡಗಳ ಮೇಲೆ ವಿಪರೀತವಾದಂತಹ ಪರಿಣಾಮವನ್ನು ಬೀರುತ್ತೆ. ಬ್ರಿಟಲ್ ಆಗ್ತಾ ಹೋಗುತ್ತೆ ಬೋನ್ಸ್ ಎಲ್ಲ, ಅಂದರೆ ಮೂಳೆಗಳು. ಹಾಗಾಗಿ ಅವ್ರಿಗೆ ಹೆಚ್ಚಿನ ಸಮಯ ಬೇಕು. ಇದು 16-17 ದಿನಕ್ಕೆ 18 ದಿನಕ್ಕೆಲ್ಲ ಅಷ್ಟಾಗ್ಲಿಕ್ಕಾಗತ್ತೆ ಅಂತ ಅಲ್ಲ, ಅದು ತಡ್ಕೊಂಡಿರುತ್ತೆ ಬಾಡಿ. ಬಟ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ಬೋದು, ಅಥವಾ ಯಾವ್ದಾದ್ರು ಕೆಮಿಕಲ್ಸ್ನ ಕ್ಯಾರಿ ಮಾಡಿರ್ಬೋದು ಸ್ಪೇಸಲ್ಲಿ ಟ್ರಾವೆಲ್ ಮಾಡೋವಾಗ. ಆರ್ಬಿಟಲ್ ಬಂದಿರುತ್ತೆ. ಇದು ಹೇಗೆ ಬಂದಿರುತ್ತೆ? ಫಾರ್ ಎಕ್ಸಾಂಪಲ್, ಇಲ್ಲಿ ಅರ್ತ್ ಇದೆ ಅಂತ ಇಟ್ಕೊಳ್ಳೋಣ. ಇಲ್ಲಿ ಸುತ್ತಲೂ ಈ ಆರ್ಬಿಟಲ್, ಈಗ ಒಂದು ಔಟರ್ ಆರ್ಬಿಟಲ್ಲೆಲ್ಲೋ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇದೆ. ಅದಕ್ಕೆ ಇದು ಕೂತ್ಕೊಂಡಿತ್ತಲ್ವ ಲಾಕ್ ಆಗಿ. ಹಾಂ, ಇದಕ್ಕೆ ಲ್ಯಾಚಸ್ಸು, ಹುಕ್ಸು ಅಂತ ನೀವೇನು ಬೇಕಾದ್ರೂ ಕರೀಬೋದು. ಅದು ಹಿಂಗೆ ಲಾಕ್ ಇದ್ದಿದ್ದು ಈಗ ಅನ್ಲಾಕ್ ಆಗಿ ಓಪನ್ ಅಪ್ ಆದಾಗ ಇದು ದೂರ ಬರಬೇಕು, ಆಚೆಗೆ ಬರಬೇಕು. ಬಟ್ ಎರಡೂ ಒಂದೇ ಆರ್ಬಿಟಲ್ ಇವೆ ಇವಾಗ. ಹಾಗಾಗಿ ಏನು ಮಾಡುತ್ತಾರೆ, ಈ ಕ್ಯಾಪ್ಸೂಲ್ ಅನ್ಲಾಕ್ ಆದಮೇಲೆ ಲ್ಯಾಚ್ ತೆಗೆದ ಮೇಲೆ ಅಥವಾ ಇದು ಅನ್ಹುಕ್ ಆದಮೇಲೆ ಒಂದು ಸಣ್ಣ ಥ್ರಸ್ಟನ್ನು ಕೊಡ್ತಾರೆ. ಒಂದು ಎಂಜಿನ್ ಬರ್ನೌಟ್ ಮಾಡಿ ಒಂದು 10 ಸೆಕೆಂಡ್ 5 ಸೆಕೆಂಡ್ 20 ಸೆಕೆಂಡ್ ಎಷ್ಟೋ ಲೆಕ್ಕಾಚಾರ ಇರುತ್ತೆ, ಬರ್ನೌಟ್ ಕೊಡ್ತಾರೆ. ಯಾಕೆಂದರೆ ಅದು ಮುಂದಕ್ಕೆ ಬೇಗ ಫಾಸ್ಟಾಗಿ ಮೂವ್ ಆಗಿಬಿಡ್ಬೇಕು ಅದು ಆಚೆಗೆ. ಈ ISS ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೂ ಇದಕ್ಕೂ ಫ್ರೀ ಝೋನ್, ಅಂದರೆ ಯಾವುದೇ ಸಮಸ್ಯೆಗಳಾದಷ್ಟು ಗ್ಯಾಪ್ ಆಗಬೇಕು. ಎಷ್ಟು ಒಂದು 500 ಮೀಟ್ರ್ 100 ಮೀಟ್ರ್ 300 ಮೀಟ್ರ್ ಎಷ್ಟೋ 1000 ಮೀಟ್ರ್ ಎಷ್ಟೋ ಇರುತ್ತೆ ಲೆಕ್ಕಾಚಾರಕ್ಕೆ. ಅದಕ್ಕೆ ಅದು ಆಚೆ ಹೋಗಬೇಕು. ಅದು ಹೋಗುತ್ತೆ. ಹೋದ ಮೇಲೆ ಎರಡೂ ಆರ್ಬಿಟಲ್ ಬಂದ ಮೇಲೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ತನ್ನ ಆರ್ಬಿಟಲ್ ಕಂಟಿನ್ಯೂ ಮಾಡ್ಕೊಳ್ಳೋದಾದರೆ ಇದೇನು ಮಾಡುತ್ತೆ, ಈ ಆರ್ಬಿಟಲ್ ಅದರ ಒಳಗಿನ ಆರ್ಬಿಟ್ ಒಳಗೆ ಸ್ಲಿಪ್ ಆಗುತ್ತೆ. ಹಾಗೆ ನಿಧಾನಕ್ಕೆ ಬಂದು ಕೊನೆಗೆ ಭೂಮಿಯನ್ನು ಪ್ರವೇಶ ಮಾಡಬೇಕು. ಇವತ್ತು ಆ್ಯಕ್ಚುಲಿ ಹೇಳಬೇಕು, ಅದ್ಭುತವಾದ ಸುದ್ದಿ ನಾನು ಗಮನಿಸ್ಕೊಂಡಿದ್ದು ಅಂತಂದರೆ, ಈ ಅಂಡಾಕ ಆದಾಗ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನು ಭಾರತದ ಮೇಲೆ ಇತ್ತು. ನಮ್ಮ ಈಸ್ಟ್ ಕೋಸ್ಟಲ್ಲೆಲ್ಲ ಇತ್ತಂತೆ, 20 ಮೈಲ್ಸ್ ಅಬೌವ್ ಈಸ್ಟ್ ಕೋಸ್ಟಲ್ಲೆಲ್ಲ ಇತ್ತು ಅಂತ ಹೇಳ್ತಾ ಇದ್ರು ಅವರುಗಳು. ಇಟ್ ವಾಸ್ ನಾಸಾ ಕಾಮೆಂಟ್ರಿ ಹೇಳ್ತಿತ್ತು ಅದನ್ನು. ಇಟ್ ವಾಸ್ ಆನ್ ಈಸ್ಟ್ ಕೋಸ್ಟ್ ಆಫ್ ಇಂಡಿಯಾ ಅಂತ. ಸೊ ಟೆಕ್ನಿಕಲಿ ಶುಭಾಂಶು ಶುಕ್ಲಾ ಅಲ್ಲಿಂದ ಬಿಡಿಸ್ಕೊಂಡಾಗಲೂ ಅವ್ರು ಭಾರತದಲ್ಲೇ ಇದ್ದರು ಟೆಕ್ನಿಕಲಿ. ಈಗ ನಾವು ಯು ವಿಲ್ ಟ್ರಾವೆಲ್ ಬ್ಯಾಕ್ ಆ್ಯಂಡ್ ಗೋ ಟು ಕ್ಯಾಲಿಫೋರ್ನಿಯಾ ಆ್ಯಂಡ್ ದೆನ್ ಅಲ್ಲಿಂದ ಲ್ಯಾಂಡ್ ಆಗ್ತಾರೆ ಬರ್ತಾರೆ, ಅದೆಲ್ಲ ಬೇರೆ ವಿಚಾರ. ಸೊ ಅಲ್ಲೇ ಇತ್ತದು. ಮತ್ತು ಭಾಳ ಜನ ಬಹುಶಃ ನಾನು ಅಂದ್ಕೊಂಡಿರೋದು, ಐ ಡೋಂಟ್ ನೋ ಆಗಿದೆಯೋ ಇಲ್ವೋ ಅಂತ ಗೊತ್ತಿಲ್ಲ, ಬೆಂಗಳೂರಿನಲ್ಲಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆ, ತಾಂತ್ರಿಕ ವ್ಯವಸ್ಥೆ ಇರೋವಂಥವ್ರು ವಿಜ್ಞಾನಿಗಳೆಲ್ಲ ISS ಸ್ಟೇಷನ್ ನೋಡ್ತಾರೆ ಅವರು ಡೈಲಿ ಬೇಕಾರೆ. ಅದಕ್ಕೊಂದು ನಿರ್ದಿಷ್ಟವಾದ ಸಮಯ ಇದೆ. ಆ ಸಮಯದಲ್ಲಿ ಅದು ಬೆಂಗಳೂರು ಮೇಲೆ ಪಾಸ್ ಆಗತ್ತೆ. ನೋಡ್ತಾರೆ. ಬೆಂಗಳೂರು ಹತ್ತು ಸುತ್ತಮುತ್ತಲ ಎಲ್ಲ ಇರುತ್ತೆ ಅಷ್ಟೇ. ನೋಡ್ತಾರೆ, ಅದನ್ನ ನೋಡ್ಬೋದು ಅವರು. ಇದನ್ನು ನೋಡಿರ್ಬೋದು. ಅವ್ರಿಗೆ ರಾಕೇಶ್ ಶರ್ಮಾ ಟಾಟಾ ಮಾಡೋದು ಕಾಣಿಸ್ತಾರೆ ಅಂತಂದಿಲ್ಲ ನಾನು. ಅಯ್ಯೋ ಸಾರಿ, ಶುಭಾಂಶು ಶುಕ್ಲಾ. ಯು ಕ್ಯಾನ್ ಸಿ ಇಟ್ ಅದನ್ನು. ಎಸ್. ಇನ್ನು ಕರ್ನಾಟಕದ ಅತಿ ಉದ್ದವಾದ ಸಿಗಂದೂರು ತೂಗು ಸೇತುವೆ ಉದ್ಘಾಟನೆ ಆಯಿತು. ದೇಶದ 2ನೇ ಅತಿ ದೊಡ್ಡ ಕೇಬಲ್ ಸೇತುವೆ ಇದಾಗಿದ್ದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಅಂಬಾರಗೋಡ್ಲು ಕಳಸವಳ್ಳಿ ಕೇಬಲ್ ಸೇತುವೆ ಲೋಕಾರ್ಪಣೆ ಮಾಡಿದ್ದಾರೆ ನಿತಿನ್ ಗಡ್ಕರಿ. ಆದರೆ ಈ ವಿಷಯದಲ್ಲೂ ಕೂಡ ಒಂದಷ್ಟು ರಾಜಕಾರಣ ಆಗಿದೆ. ಬಿಜೆಪಿಯ ಶಿಷ್ಟಾಚಾರ ಉಲ್ಲಂಘನೆ ಆಹ್ವಾನ ಕೊಟ್ಟಿಲ್ಲ ಅಂತ ಆರೋಪಿಸಿ ಸಿಎಂ ಸಿದ್ದರಾಮಯ್ಯನವರು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ. ಅವರ ಸೂಚನೆ ಮೇರೆಗೆ ಸರ್ಕಾರದ ಯಾವೊಬ್ಬ ಪ್ರತಿನಿಧಿಯೂ ಕೂಡ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ. ಈ ಕಡೆ ಸತೀಶ್ ಜಾರಕಿಹೊಳಿ ಅವರು ಸಾಗರದವರೆಗೂ ಹೋಗಿ ವಾಪಸ್ ಆಗಿದ್ದಾರೆ. ನನ್ಗೆ ಯಾರು ಕರೆದಿಲ್ಲ, ನಾನು ಯಾಕೆ ಹೋಗ್ಲಿ ಅಂತ ಸಿಎಂ ಹೇಳಿದ್ದಾರೆ. ನನ್ನ ಪ್ರಕಾರದಲ್ಲಿ ಇದನ್ನು ಇಷ್ಟು ದೊಡ್ಡ ಇಶ್ಯೂ ಮಾಡ್ಕೋಬಾರ್ದಾಗಿತ್ತು ಮುಖ್ಯಮಂತ್ರಿಗಳು ಅಂತ ನನ್ನ ಅಭಿಪ್ರಾಯ. ಐ ಡೋಂಟ್ ಥಿಂಕ್ ಯು ಅಚೀವ್ಡ್ ಎನಿಥಿಂಗ್ ಇದರಲ್ಲಿ. ವಾಟ್ ಡಿಡ್ ಯು ಅಚೀವ್? ನೀವೇನು ಇದರಿಂದ ಸಾಧನೆ ಮಾಡಿದ್ದಿ? ಡೋಂಟ್ ಥಿಂಕ್ ಸೊ. ಇದನ್ನಿಷ್ಟು ದೊಡ್ಡದು ಮಾಡಬೇಕಾಗಿರಲಿಲ್ಲ, ಪರ್ಟಿಕ್ಯುಲರ್ಲಿ ನ್ಯಾಷನಲ್ ಹೈವೇ ಮತ್ತು ಗಡ್ಕರಿ ವಿಚಾರದಲ್ಲಿ ಬೇಕಿರಲಿಲ್ಲ ಅಂತ ನನಗನ್ನಿಸ್ತಿದೆ.
ಅವರು ನನಗೆ ಆ ದಿನ ಬೇರೆ ಕಾರ್ಯಕ್ರಮ ಇದೆ ಅಂತ ಸಾವಿರ ಇರ್ಬೋದು, ಯಾರು ಒಬ್ರನ್ನ ಕಳಿಸಿದ್ರು ಆಗ್ತಿತ್ತು, ಅಥವಾ ವರ್ಚುವಲ್ ಪಾರ್ಟಿಸಿಪೇಟ್ ಮಾಡಿದ್ರು ಸಾಕಾಗಿತ್ತು. ಯಾರನ್ನೂ ಕಳ್ಸಲ್ಲ ಅನ್ನೋದಿದೆಯಲ್ಲ. ಐ ಡೋಂಟ್ ಥಿಂಕ್ ಅದನ್ನು ದೊಡ್ಡ ಪೊಲಿಟಿಕಲ್ ಹಿಂಗೆ ಮಾಡಿ ನನಗೆ ಏನೋ ಇನ್ಸಲ್ಟ್ ಮಾಡೋಂಗೆ ಮಾಡಿಬಿಟ್ಟಿದ್ದಾರೆ. ಐ ಡೋಂಟ್ ಥಿಂಕ್ ಸೊ. ಹಂಗೆ ಕಾಣಿಸ್ತಿಲ್ಲ ನನಗೆ ಇದರಲ್ಲಿ ಹಂಗೆ ಕಾಣಿಸ್ತಾ ಇಲ್ಲ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ನೋ ದಿಸ್ ಇಸ್ ನಾಟ್ ದ ವೇ. ಚೀಫ್ ಮಿನಿಸ್ಟರ್ಗೆ ರಾಂಗ್ ಅಡ್ವೈಸ್. ಚೀಫ್ ಮಿನಿಸ್ಟರ್ ಹ್ಯಾಸ್ ಡನ್ ಎ ರಾಂಗ್ ಥಿಂಗ್. ತಪ್ಪಿದು. ದಿಸ್ ಇಸ್ ನಾಟ್ ದ ವೇ. ಅಂದ್ರೆ ಇನ್ನೆಷ್ಟು ದಿನ ಮುಂಚಿತವಾಗಿ ಹೇಳಬೇಕಿತ್ತು? ಅದು ಬೇರೆ ವಿಚಾರ. ಒಬ್ಬ ಚೀಫ್ ಮಿನಿಸ್ಟರ್ ಆದಾಗ ನೀವು 2 ದಿನ ಮೊದಲು 4 ದಿನ ಮೊದಲು ಹೇಳ್ಬಿಟ್ರೆ ಆಗಲ್ಲ. ಇಲ್ಲಿ ಈ ನಾಳೆ ಪ್ರೈಮ್ ಮಿನಿಸ್ಟರ್ಗೆ ನಾವು ಫೋನ್ ಮಾಡಿಬಿಟ್ಟು ಹೇಳಿದ್ರೆ ಒಪ್ಕೋತಾರ ಅವರ? ಎಲ್ಲ ಆಗಲ್ಲ. ಬಟ್ ಏನೋ ಒಂದು ಆಗಿದೆ, ಅದನ್ನು ಈ ಶುಡ್ ಹ್ಯಾವ್ ಮ್ಯಾನೇಜ್ಡ್ ಇಟ್ ಬೆಟರ್ ಅಂತ ನನ್ನ ವಾದ ಅಷ್ಟೇ. ಏನೋ